ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೋಪಿಕಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಯಜಮಾನ್ರು ನಮ್ಮ ಊರಿಗೆ ಬಂದಿದ್ದರು. ಪರಿನು ಮತ್ತು ನನ್ನನ್ನು ಅವ್ರ ಊರಿಗೆ ಕರ್ಕೊಂಡು ಹೋಗೋದಕ್ಕೆ. ಇವತ್ತು ಅವ್ರ ಊರಲ್ಲಿ ಹಬ್ಬ ಇದೆ, ಅಂದರೆ ಲಕ್ಷ್ಮೀ ದೇವಿ ಹಬ್ಬ. ಸೊ ಹಾಗಾಗಿ ನಾವು ಇವತ್ತು ಬ್ಯಾಡ್ರಳ್ಳಿಗೆ ಹೋಗ್ತಾಯಿದ್ದೋ. ಅದಕ್ಕೆ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಅವರು ಬಂದಿದ್ದರು. ಸೊ ಎಲ್ಲ ರೆಡಿ ಮಾಡ್ಕೊತಾ ಇದ್ದೋ ಊರಿಗೆ ಹೋಗೋದಕ್ಕೆ. ಇವಾಗ ಆಷಾಢ ನಡೀತಿದೆ ಅಲ್ಲ, ಅಲ್ಲಿ ಚಾಮುಂಡೇಶ್ವರಿ ದೇವಿದು ಪೂಜೆ ಮಾಡ್ತಾರೆ, ಅಂದರೆ ಕಳಸ ಎಲ್ಲ ಎತ್ಕೊಂಡೋಗಿ ಪೂಜೆ ಮಾಡ್ತಾರೆ. ಸೊ ಅದಕ್ಕೆ ನಾವು ಊರಿಗೆ ಹೋಗ್ತಾ ಇದ್ದೋ. ಹಾಗೆ ಗುಲಾಬಿ ಗಿಡದಲ್ಲಿ ಒಂದು ಗುಲಾಬಿ ಹೂ ಬಿಟ್ಟಿತ್ತು, ತುಂಬ ಅಳ್ಳೋಗಿತ್ತು, ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದನ್ನ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಹಾಗೆ ಅದನ್ನು ಕಿತ್ಕೊಂಡು ಹೋಗಿ ಪರಿ ಕೊಟ್ಟೆ. ನೋಡಿ ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ದಾಳೆ ಅಂತ. ಪರಿ, ಐ ಲವ್ ಯು. ಬೇಡಮ್ಮ, ಬೈಗೆ ಹಾಕತ್ತಿ. ಬರವಾ ಇನ್ನು 3 ದಿವಸ ಇರಲ್ಲ. ಬರೀ 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 ಅಯ್ಯೋ, ಏನು ಅಲ್ಲೇ ಮುಗುಳ್ನಾಗು. ಕುತ್ಕೊಳಕ್ಕಾಗಲ್ಲ. ನಮ್ಮೂರಿಂದ ಹೊರಟು ಹಾಗೆ CRPಲಿ ಸ್ವಲ್ಪ ಕೆಲಸ ಇತ್ತು. ಸೊ ಹಾಗಾಗಿ ಅಲ್ಲಿ ಕೆಲಸ ಮುಗಿಸ್ಕೊಂಡು ಆಮೇಲೆ ಹೋಗೋಣ ಅಂತ CRPಗೆ ಹೋಗ್ತಾ ಇದ್ದೀವಿ ಇವಾಗ. ನೋಡಿ ಚನ್ನರಾಯಪಟ್ಟಣ ಬಂದೇ ಬಿಡ್ತು. ಹಾಗೆ ಒಬ್ಬರು ಕಸ್ಟಮರ್ ಸಹ ಆಟೋಗೆ ಹತ್ಕೊಂಡಿದ್ರು ಗೂರ್ಮಾರ್ನಹಳ್ಳಿಲಿ. ಅವ್ರನ್ನ CRPಲಿ ಡ್ರಾಪ್ ಮಾಡಿ ಫಸ್ಟು ನಾವು ಗೊಬ್ಬರ ತಗೊಳ್ಳೋದಕ್ಕೆ ಹೋದೋ. ಊರಲ್ಲಿ ಶುಂಠಿ, ಆಲೂಗೆಡ್ಡೆ ಹಾಗೆ ಜೋಳ ಹಾಕಿದ್ದು. ಸೊ ಹಾಗಾಗಿ ಫಸ್ಟು ಗೊಬ್ಬರ ತಗೊಂಡು ಆಮೇಲೆ ಬೇರೆ ಕೆಲಸ ನೋಡೋಣ ಅಂತ ಮೊದಲು ಅಲ್ಲಿಗೆ ಹೋದೋ. ಅಲ್ಲಿ ಅಂದರೆ ತುಂಬ ಜನ ಇರ್ತಾರೆ. ಸೊ ಹಾಗಾಗಿ ಫಸ್ಟ್ ಅಲ್ಲಿಗೆ ಹೋಗೋಣ ಅಂತ ಗೊಬ್ಬರದ ಅಂಗಡಿಗೆ ಹೋಗ್ಬಿಟ್ಟು ಗೊಬ್ಬರ ತಗೊಳಕ್ಕೆ ಹೋದರು ನಮ್ಮ ಯಜಮಾನ್ರು. ಸೊ ನಾನು ಪರಿ ಆಟೋದಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೋ. ಎಷ್ಟು ಒಂದು 1/2 ಅವರ್, 3/4 ಗಂಟೆ ಆಯಿತು ವೆಯ್ಟ್ ಮಾಡಿ ಮಾಡಿ. ನಮ್ಗೆ ಬೇಜಾರಾಗ್ಬಿಡ್ತು. ಪರಿ 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 ಕಳ್ಳು ಪರಿಮಾ ಇಲ್ಲೋಡು. ವಾಯ್, ಎಷ್ಟು ಕರೆದ್ರೂ ತಿರುಗಿ ನೋಡ್ತಾ ಇಲ್ಲ ಅವರಪ್ಪ ನೋಡ್ಕೊಂಡು. ಇಲ್ಲೇ ಬಂದ್ಬಿಡ್ತು ಕಳ್ಳು, ಇಲ್ಲೇ ಸ್ಮೈಲ್ ಕೊಡೋದು ಮತ್ತೆ ಮತ್ತೆ ಕೂತ್ಕೊಳ್ಳೋದು. ನಾವು ವೆಯ್ಟ್ ಮಾಡಿ ಸಾಕಾಗಿ 9:30 ಹಾಗೆ ಹೋಯ್ತು. ಸೊ ಪರಿ ತಿಂಡಿ ತಿನ್ನೋ ಟೈಮ್ ಆಗಿತ್ತು. ಹಾಗೆ ಮನೆಯಿಂದ ಸ್ವಲ್ಪ ರೈಸು ಹಾಗೆ ಬೀಟ್ರೂಟ್ ಹಾಕಿಬಿಟ್ಟು ಪ್ಯೂರಿ ಮಾಡ್ಕೊಂಡು ತೊಗೊಂಡು ಬಂದಿದ್ದೆ. ಅಂದರೆ ನಾವು ಬೇಗ ಹೊರಟ್ವಲ್ಲ, ಸೊ ಅವಳಿಗೆ ಅಲ್ಲಿ ತಿನ್ಸೋಕ್ಕಾಗಲಿಲ್ಲ. ಅದಕ್ಕೆ ಹೋಗ್ತಾ ದಾರಿಲಿ ತಿನ್ಸ್ಕೊಂಡ್ರೆ ಆಯಿತು ಅಂತ ಪ್ಯೂರಿ ಮಾಡ್ಕೊಂಡು ತೊಗೊಂಡು ಬಂದಿದ್ದೆ. ಪರಿ ಹಾಗೆ ಸ್ವಲ್ಪ ಮನೆಗೆ ರೇಷನ್ ಬೇಕಿತ್ತು. ಹಾಗಾಗಿ ಸ್ಮಾರ್ಟ್ ಬಜಾರ್ಗೆ ಹೋಗಿ ರೇಷನ್ ಎಲ್ಲ ತೊಗೊಂಡು, ಇನ್ನು ಪರಿಗೆ ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸ್ಬೇಕಿತ್ತು. ಹಾಗಾಗಿ ಅಂಗನವಾಡೀಲಿ ಫ್ಯಾಮಿಲಿ ಫೋಟೋ ಕೇಳಿದ್ರು. ಸೊ ಇವ್ರು ಬೆಂಗಳೂರಲ್ಲಿ ಜಾಸ್ತಿ ಇರೋದ್ರಿಂದ ಮತ್ತೆ ಪದೇ ಪದೇ CRPಗೆ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಇವತ್ತೇ ಫೋಟೋ ತೆಗೆಸ್ಕೊಂಡು ಹೋಗೋಣ ಅಂತ ಸ್ಟುಡಿಯೋದಲ್ಲಿ ಫೋಟೋ ತೆಗೆಸ್ಕೊಂಡು ಇನ್ನು ಸಂಜೆ ದೇವಸ್ಥಾನಕ್ಕೆ ಹೋಗಬೇಕಿತ್ತಲ್ಲ, ಸೊ ಅದಕ್ಕೆ ಸ್ವಲ್ಪ ಹೂವು ಹಾಗೆ ಬಾಳೆಹಣ್ಣು ತೊಗೊಂಡೋಗೋಣ ಅಂತ ಮಾರ್ಕೆಟ್ ಒಳಗಡೆ ಬಂದಿದ್ದು. ಅಲ್ಲಿದ್ದಿದ್ದ ಆಂಟಿ ಪರಿನ ಇಷ್ಟಪಟ್ಬಿಟ್ಟು ಪರಿಗೆ ತಿನ್ನೋದಕ್ಕೆ ಅಂತ ಬಾಳೆಹಣ್ಣು ಸಹ ಕೊಟ್ಟರು.
ಸೊ ಹಾಗೆ ಬಾಳೆಹಣ್ಣು ತೊಗೊಂಡು ತರಕಾರಿ ತೊಗೊಳ್ಳೋಣ ಅಂತ ತರಕಾರಿ ಮಂಡಿಗೆ ಬಂದು ತರಕಾರಿನೂ ಅಷ್ಟೇ ತುಂಬ ಫ್ರೆಶ್ ಆಗಿ ಚೆನ್ನಾಗಿತ್ತು. ನೋಡಿ ಎಷ್ಟು ನೀಟಾಗಿ ಜೋಡಿಸಿದ್ದಾರೆ ಅಂತ. ಅದು ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತಲ್ವ. ಬರೀ ಇವಾಗ ಇದೆಲ್ಲ ನೋಡ್ತಾ ಇರೋದು. ಸೊ ಹಾಗಾಗಿ ಇದೆಲ್ಲ ಏನಿದು ಅಂತ ಮಿಕ ಅಂತ ನೋಡ್ಕೊಂಡಿದ್ಲು. ಚನ್ನರಾಯಪಟ್ಟಣದಲ್ಲಿ ಎಲ್ಲ ಕೆಲಸ ಮುಗಿಸಿ ನಮ್ಗೆ ಏನೇನು ಬೇಕೋ ಎಲ್ಲ ತೊಗೊಂಡು ಇನ್ನು ಊರ ಕಡೆ ಬಂದು ಇದ್ದೆ ಬ್ಯಾಡ್ರಳ್ಳಿ. ಸೊ ಇವತ್ತು ಇಲ್ಲೇ ಹಬ್ಬ. ಇನ್ನು ನಮ್ಮ ಮನೆಯವರು ನನ್ನ ಪರಿನ ಮನೆ ಹತ್ರ ಬಿಟ್ಬಿಟ್ಟು ಅವರು ಹೊಲದ ಹತ್ರ ಸ್ವಲ್ಪ ಗೊಬ್ಬರ ಎಲ್ಲ ಹಾಕಬೇಕಿತ್ತು, ಆಲೂಗಡ್ಡೆಗೆ ಔಷಧಿ ಹೊಡಿಬೇಕಿತ್ತು. ಹಾಗೆ ಅಲ್ಲಿಗೆ ಹೋಗಿ ಔಷಧಿ ಹೊಡೆದು ಬಂದರು. ಅಷ್ಟರಲ್ಲಿ ನಾನು ಪರಿ ಸಂಜೆ ರೆಡಿಯಾಗಿದ್ದು. ಇನ್ನು ದೇವಸ್ಥಾನ ಹತ್ರ ಹೋದೋ ನಾವು ಈವ್ನಿಂಗ್. ಆ್ಯಕ್ಚುಲಿ ಈ ಸಲಿನೇ ನಾನು ಈ ಹಬ್ಬಕ್ಕೆ ಬಂದಿರೋದು. ಲಾಸ್ಟ್ ಇಯರ್ ಎಲ್ಲ ನಾನು ಬೆಂಗಳೂರಲ್ಲಿದ್ದೆ. ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅಂದರೆ ಲೈಕ್ ನನ್ನ ವೀಡಿಯೋ ನಾನು ಮಾಡಿಲ್ಲ, ನಮ್ಮ ಯಜಮಾನ್ರು ವೀಡಿಯೋ ಮಾಡ್ಕೊಂಡು ಬಂದರು. ಅಲ್ಲಿ ತುಂಬ ಮಳೆ ಬರ್ತಾಯಿತ್ತು. ನಾನು ಪರಿ ಎತ್ಕೊಂಡು ಅಲ್ಲಿ ಒಬ್ಬರು ನಮ್ಮ ಅಣ್ಣ ತಮ್ಮರು ಮನೆ ಇದೆ, ಅಲ್ಲಿ ದೇವಸ್ಥಾನ ಹತ್ರ ನಾನು ಅಲ್ಲೇ ಇದ್ದೆ. ಪರಿನ ಕರ್ಕೊಂಡು ಹೋಗಿ ನಮ್ಮ ಮನೆಯವರು ಮಳೆ ಬರ್ತಿತ್ತಲ್ಲ, ಸೊ ನಾನೇ ವೀಡಿಯೋ ಮಾಡಿಕೊಡ್ತೀನಿ ಅಂತ ಅವರೇ ಹೋಗಿ ಮಳೇಲಿ ನೆಂದ್ಕೊಂಡು ನನಗೋಸ್ಕರ ವೀಡಿಯೋ ಮಾಡ್ಕೊಂಡು ಬಂದರು. ವೀಡಿಯೋ ಚೆನ್ನಾಗಿ ಮಾಡಿಕೊಟ್ರು. ಮತ್ತು ಯಜಮಾನ್ರು ಈ ತಾಯಿ ಬಗ್ಗೆ ಒಂದು ಪುಟ್ಟ ಸ್ಟೋರಿ ಹೇಳಿದ್ರು. ಅದು ಏನು ಅಂತ ನಾನು ನಿಮಗೆ ಹೇಳ್ತೀನಿ. ಬ್ಯಾಡ್ರಳ್ಳಿಲಿರೋದು ಲಕ್ಷ್ಮೀದೇವಿ ದೇವಸ್ಥಾನ. ಆದರೆ ಇವತ್ತು ಪೂಜೆ ಆಗ್ತಾ ಇರೋದು ಚಾಮುಂಡೇಶ್ವರಿ ದೇವಿಗೆ. ಅಲ್ಲಿ ಕಾಡಾಂಜನೇಯ ಸ್ವಾಮಿ ಅಂತಲೂ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಓಪನಿಂಗ್ ಪೂಜೆ ಮಾಡಬೇಕಾದ್ರೆ ರೂಪ ಅಂತ ಒಬ್ಬರು ಅಕ್ಕ ಇದ್ದಾರೆ. ಆ ಅಕ್ಕನ ಮೇಲೆ ಈ ಚಾಮುಂಡೇಶ್ವರಿ ದೇವಿ ಬಂದುಬಿಟ್ಟು ಹೇಳಿದ್ರಂತೆ, ನನಗೆ ಗಂಗಸ್ಥಾನದಿಂದ 9 ಕಳಸ ತಗೊಂಡು ಬಂದು ಈ ಊರಲ್ಲಿ ಪೂಜೆ ಮಾಡಬೇಕು, ಆವಾಗ ನಿಮಗೆ ಒಳ್ಳೆಯದಾಗುತ್ತೆ ಅಂತ ತಾಯಿ ಬಂದು ಹೇಳಿದ್ರಂತೆ. ಸೊ ಹಾಗಾಗಿ ಈ ಊರಲ್ಲಿ ಪ್ರತಿ ವರ್ಷವೂ ಈ ಹಬ್ಬ ಮಾಡ್ತಾರೆ, ಚಾಮುಂಡೇಶ್ವರಿ ಹಬ್ಬನ. ಹೇಗೆ ಅಂದರೆ ಗಂಗಸ್ಥಾನಕ್ಕೆ ಹೋಗಿ 9 ಕಳಸ ತೊಗೊಂಡು ಬಂದು ಊರ ಸುತ್ತಲೂ ಮೆರವಣಿಗೆ ಬಂದು ಕೊನೆಗೆ ದೇವಸ್ಥಾನಕ್ಕೆ ಕಳಸನ ಇಳಿಸ್ತಾರೆ. ಸೊ ಈ ಥರ ಊರು ತುಂಬ ಮೆರವಣಿಗೆ ಬಂದು ದೇವಿಗೆಲ್ಲ ಪೂಜೆ, ತೆಂಗಿನಕಾಯಿ ಈ ಥರ ಎಲ್ಲ ಹೊಡೆದು ದೇವಿಗೆ ಸಂತೋಷ ಪಡಿಸ್ತಾರೆ. ಹಾಗೆ ಇಲ್ಲಿ ಪ್ರತಿ ವರ್ಷವೂ ಅನ್ನದಾನ ಇರುತ್ತೆ. ಮತ್ತು ಆ ದೇವಿ ಹಬ್ಬ ಮಾಡೋದು ಪ್ರತಿ ವರ್ಷವೂ ಇಲ್ಲಿ ಮಳೆ ಬರುತ್ತಂತೆ. ಅವತ್ತು ತುಂಬ ಮಳೆ ಬರ್ತಾಯಿತ್ತು. ಸೊ ಅವ್ರು ಮಳೆಯಲ್ಲೇ ವೀಡಿಯೋ ಮಾಡಿಕೊಟ್ಟಿದ್ದಾರೆ ನನಗೆ.
ತಾಯಿ ತನ್ನ 9 ಕಳಸದ ಜೊತೆಗೆ ಊರು ತುಂಬ ಮೆರವಣಿಗೆ ಬಂದು ಊರಿಗೆಲ್ಲ ಆಶೀರ್ವಾದ ಮಾಡಿ ಅಲ್ಲಿ ಆಂಜನೇಯ ಸ್ವಾಮಿಗೂ ದರ್ಶನ ಮಾಡಿ ತನ್ನ ಗರ್ಭಗುಡಿಗೆ ಹೋಗಿ ನೆಲೆಸ್ತಾಳೆ. लक्ष्मी रमण गोविंद श्री पार्वती देवी की श्री चामुंडेश्वरी की जय नमः पार्वती देवी। ನೋಡಿ ಟೈಮ್ 9 ಗಂಟೆ ಆಗಿದ್ರು ನಮ್ಮ ಮನೆ ಮೇಡಮ್ ಅವರಿಗೆ ನಿದ್ದೆನೇ ಬರ್ತಾ ಇಲ್ಲ. ಅವಳಿಗೆ ಎಲ್ಲ ಜನ ನೋಡ್ಬಿಟ್ಟು ಹತ್ಕೊಂಡೇ ಬಿಟ್ಟಿದ್ಲು. ಮನೆ ಕೇಳದಿದ್ರು ಹಂಗೆ ನೋಡ್ತಾಳಲ್ಲ. ಪರಿ ಇಲ್ಲಿ ಪರಿ ಎಲ್ಲವಳೆ ಓ ಓ ಓ ಓ ಪಪ್ಪೆಲ್ಲೋ ಪಪ್ಪ ಪಪ್ಪ ನಿದ್ದಗಣಲ್ಲ ಎತ್ಕೊಂಡು ಇವತ್ತ ನಗಾಡ್ತಿಲ್ಲ. ಈ ಥರ ಹಬ್ಬ ಎಲ್ಲ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವಾ. ನನಗಂತೂ ತುಂಬ ಖುಷಿ ಆಗುತ್ತೆ ಈ ಥರ ಹಬ್ಬಗಳಲ್ಲೆಲ್ಲ ಪಾಲ್ಗೊಳ್ಳೋದಕ್ಕೆ. ಕೊನೆಗೆ ದೇವ್ರನ್ನೆಲ್ಲ ಗರ್ಭಗುಡಿಗೆಲ್ಲನೂ ಕರ್ಕೊಂಡು ಹೋಗಿ ಇಡೀ ಊರಿಗೇ ಅನ್ನದಾನ ಮಾಡಿದರು. ಸೊ ನಾವು ಊಟ ಮಾಡಿಕೊಂಡು ಮನೆಗೆ ಬಂದು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಹ ನೋಡಿ. ಥ್ಯಾಂಕ್ ಯು.